ನನ್ನ ಕ್ಷಮಿಸಿ ಅಪ್ಪಾಜಿ. ನಿಮ್ಮ ಹತ್ರ ಒಂದು ಸತ್ಯ ಮುಚ್ಚಿಟ್ಟಿದ್ದೆ. ನಾನು ಆಲಿ ಅಲ್ಲ, ಮಾಯಾ. ಅಪ್ಪಾಜಿ, ಇದನ್ನ ಹೇಳ್ದೆ ಮುಚ್ಚಿಟ್ಟಿರೋದಕ್ಕೆ ಒಂದ್ ಕಾರಣ ಇದೆ. ಇವರೆಲ್ಲ ಹೇಳ್ತಿರೋ ಹಾಗೆ ಆಸ್ತಿಗಾಗ್ಲಿ ದುಡ್ಡಿಗಾಗ್ಲಿ ನಾನು ಬಂದಿಲ್ಲ. ನಾನು ಈ ಮನೆ ಮಗಳು ಅಪ್ಪಾಜಿ. ಇದನ್ನ ನಿಮಗೆ ಸಾಕ್ಷಿ ಸಮೇತ ಹೇಳ್ಬೇಕು ಅಂತ ಕಾಯ್ತಿದ್ದೆ. ನೋಡಿದ್ರ ಮಾವ, ನಿಮ್ಮನ್ನೇ ನಂಬಿಸ್ಬಿಟ್ಟು ಹೇಗ್ ಕತ್ ಕೊಯ್ದ್ಬಿಟ್ಲು ಅಂತ. ಗೌಡ್ರೆ, ನಮ್ಮ ಮನೆ ವಿಷಯನ ಪೊಲೀಸ್ನವ್ರು ವಿಚಾರಿಸ್ಕೊಳ್ತಾರೆ. ಮೊದಲು ದೇವಸ್ಥಾನದ ಹಣ ಮತ್ತೆ ಒಡವೆನ ಎಲ್ಲಿಟ್ಟಿದ್ದಾಳೆ ಅಂತ ವಿಚಾರಿಸಿ. ಎಂತ ಹೆಣ್ಣಮ್ಮ ನೀನು? ದೇವ್ರಂತ ಅಹಲ್ಯಮ್ಮನ ಹೆಸರು ಹೇಳ್ಕೊಂಡು ಬಂದು ಈ ಮನೆಗೆ ದ್ರೋಹ ಮಾಡಿದ್ದು ಅಲ್ದೆ ದೇವ್ರ ಹಣನೂ ಹೊಡೆದಿದ್ಯಲ್ಲ. ಮನ್ಸಾದ್ರೂ ಹೇಗ್ ಬಂತು ನಿನಗೆ? ಅಪ್ಪಾಜಿ, ಇವರೆಲ್ಲ ಸೇರಿ ನನ್ನನ್ನ ನಿಮ್ ಮುಂದೆ ಕೆಟ್ಟೋಳಾಗಿ ಮಾಡ್ತಿದ್ದಾರೆ. ನಾನ್ ಅಹಲ್ಯ ಅಲ್ಲ ಅನ್ನೋದ್ ಬಿಟ್ರೆ ನಾನ್ ಬೇರೆ ಯಾವ ತಪ್ಪು ಮಾಡಿಲ್ಲ ಅಪ್ಪಾಜಿ. ನಾನು ಯಾರಿಗೂ ದ್ರೋಹ ಮಾಡಿಲ್ಲ. ನನ್ನ ನಂಬಿ. ನಂಬಿಕೆ ಅನ್ನೋ ಪದ ಅರ್ಥನೇ ಕಳ್ಕೊಂಡ್ಬಿಡ್ತ. ನನ್ನ ಮಗಳು ಮತ್ತೆ ಸಿಕ್ಕಿದ್ಲು ಅಂತ ಎಷ್ಟೊಂದು ಸಂತೋಷ ಪಟ್ಟಿದ್ದೆ, ಖುಷಿ ಪಟ್ಟಿದ್ದೆ. ಆದ್ರೆ ಆ ನನ್ನ ನಂಬಿಕೆಗೆ ದ್ರೋಹ ಮಾಡಿದೆ, ಮೋಸ ಮಾಡಿದೆ ನೀನು. ಹೋಗ್ಲಿ, ಮಗು ಮುಖ ನೋಡಾದ್ರೂ ಸತ್ಯ ಹೇಳ್ಬೋದಾಗಿತ್ತಲ್ವಾ ನೀನು? ನಮ್ಮೆಲ್ಲರ ಭಾವನೆಗಳ ಜೊತೆ ಆಟ ಆಡ್ದಲ್ಲಮ್ಮ ನೀನು. ಏನಮ್ಮ ನೀನು? ಸತ್ತಿರೋರ್ ಹೆಸರು ಹೇಳ್ಕೊಂಡು ಬಂದು ಇವ್ರಿಗೆ ಮೋಸ ಮಾಡಿದ್ದಲ್ದೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಸಾಲೋದಕ್ಕೆ ದೇವ್ರ ಹಣನೂ ಕದ್ದು ಅದನ್ನೂ ಸಹ ಇವರೇ ಮಾಡಿರೋದು ಅಂತ ಹೇಳ್ತಾ ಇದೆಯಲ್ಲ. ಸರ್, ನಾನು ಯಾರಿಗೂ ಮೋಸ ಮಾಡೋದಕ್ಕೆ ಬಂದಿಲ್ಲ ಸರ್. ಇವ್ರುಗಳು ಮಾಡಿರೋ ಅನ್ಯಾಯನ ಹೊರಗಡೆ ಹಾಕೋದಕ್ಕೆ ಹಾಲಿನ ರೂಪದಲ್ಲಿ ಬರ್ಬೇಕಾಯ್ತು. ನನ್ನ ನಂಬಿ ಸರ್, ಪ್ಲೀಸ್. ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳ್ತಿರ್ಲಿಲ್ಲ.
ಸತ್ಯ ನ್ಯಾಯ ಧರ್ಮಕ್ಕೆ ಇನ್ನೊಂದು ರೂಪವಾಗಿದ್ಲು. ಆದರೆ ನೀನು ಸುಳ್ಳು ಹೇಳಿಕೊಂಡು ನಂಬಿಕೆ ದ್ರೋಹ ಮಾಡಿ ಮನೆ ಸೇರ್ಕೊಂಡಿದೀಯಾ. ನನ್ನ ಮಗಳ ರೂಪ ನಿನಗಿದೆ ಅಂದ ಮಾತ್ರಕ್ಕೆ ನನ್ನ ಮಗಳ ಸ್ಥಾನ ನಾನು ನಿನಗೆ ಕೊಡ್ತೀನಿ ಅಂದ್ಕೊಂಡ್ಯಾ? ಅಪ್ಪಾಜಿ ನನ್ ಮಾತ್ ಕೇಳಿ. ಇನ್ನೊಂದು ಸಾರಿ ಅಪ್ಪಾಜಿ ಅನ್ನೋ ಮಾತು ನಿನ್ನ ಬಾಯಿಂದ ಬರ್ಕೊಡ್ದು ಅಷ್ಟೇ. ನನಗಿದ್ದು ಒಬ್ಳೆ ಒಬ್ಳು ಮಗಳನ್ನ ಆ ಭಗವಂತ ತನ್ನ ಹತ್ರ ಕರ್ಕೊಂಡು ಹೋಗಿದ್ದಾನೆ. ಆ ಸ್ಥಾನನ ನಿನ್ನಿಂದ ತುಂಬದಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಒಂದೇ ಒಂದ್ಸಲ ನನ್ ಮಾತ್ ಕೇಳಿ ಅಪ್ಪಾಜಿ. ಅಪ್ಪಾಜಿ ಅನ್ಬೇಡ ಅಂತ ಅಂದ ಮೇಲೂ ಮತ್ತೆ ಮತ್ತೆ ಅಪ್ಪಾಜಿ ಅಂತಿದೀಯಾ? ನಂಬಿ ನಾನು ಮೋಸ ಹೋಗಿದ್ದು ಸಾಕು, ಮತ್ತೆ ನನಗೆ ಮೋಸ ಹೋಗೋದಕ್ಕೆ ಇಷ್ಟ ಇಲ್ಲ. ಇನ್ನು ಒಂದೇ ಒಂದು ಕ್ಷಣ ಕೂಡ ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ. ಹೋಗಾಚೆ. ಹೋಗಾಚೆ. ಯಜಮಾನ್ರೆ, ನಮ್ಮೂರ್ನೋರ ದುಡ್ಡು ಒಡವೆ ಎಲ್ಲ. ಗೌಡ್ರೆ, ನಾನು ಮಾತಾಡ್ತೀನಿ ರೀ. ಇನ್ಸ್ಪೆಕ್ಟರ್, ನಮ್ಮ ಮಾವನ್ ಥರ ಒಳ್ಳೆ ಮನಸ್ಸಿರೋರು ಈ ಥರದ್ನೆಲ್ಲ ಕ್ಷಮಿಸಬಹುದು, ಬಿಡಬಹುದು. ಆದರೆ ಊರಿನ ಜನರ ನಂಬಿಕೆ ಪ್ರಶ್ನೆ, ದೇವಸ್ಥಾನದ ಮರ್ಯಾದೆ ಪ್ರಶ್ನೆ. ನೀವು ಮಾತ್ರ ಇವ್ರನ್ನ ಬಿಡಬಾರ್ದು. ಮೊದಲು ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಿ. ನೋಡಮ್ಮ, ಬನ್ನಿ ಸ್ಟೇಷನ್ಗೆ. ನಿಮ್ಗೆ ಹೇಳ್ತಾ ಇರೋದು, ಬನ್ರಿ. ಬಾಮ್ಮ, ಕೇಳಿಸ್ತಾ ಇಲ್ವಾ ನಿನ್ಗೆ? ಇನ್ಸ್ಪೆಕ್ಟರ್, ಇವಳನ್ನ ಮುಟ್ಬೇಡಿ, ಬಿಟ್ಬಿಡಿ. ನಾವು ಯಾರ ಮೇಲೂ ಯಾವ ಕಂಪ್ಲೇಂಟ್ ಅನ್ನು ಕೊಟ್ಟಿಲ್ಲ, ಕೊಡೋದಿಲ್ಲ. ಮಾವ, ಇಂಥವ್ರನ್ನೆಲ್ಲ ಹೀಗೆ ಬಿಟ್ರೆ ನಮಗೆ ತೊಂದರೆ ಅಲ್ಲ ಮಾವ. ನಮಗೆ ಮಾಡಿರೋ ದ್ರೋಹದ ಬಗ್ಗೆ ನಿಮಗೆ ಬೇಜಾರಿಲ್ಲದೆ ಇರಬಹುದು. ಆದರೆ ಊರ್ನವ್ರ ನಂಬಿಕೆಗೆ ದ್ರೋಹ ಮಾಡಿದಾಳೆ. ಇಂಥವನ್ನ ಹೇಗೆ ಕ್ಷಮಿಸ್ತೀರಾ? ಹೇಗೆ ಬಿಡ್ತೀರಾ ನೀವು? ಧರ್ಮೇಂದ್ರ, ಇದನ್ನು ವಿಚಾರಿಸೋದಕ್ಕೆ ಊರ್ ಜನರಿದ್ದಾರೆ. ಇವಳು ಮಾಡಿದ ತಪ್ಪಿಗೆ ನಮ್ಮ ಊರ್ ಜನನೇ ಶಿಕ್ಷೆ ಕೊಡ್ಲಿ. ಇವಳು ಮಾಡಿದ ತಪ್ಪಿನ ಜೊತೆಗೆ ನಂದು ತಪ್ಪಿದೆ. ಕಳುವಾಗಿರೋ ದೇವಸ್ಥಾನದ ಹಣನ ನಾನೇ ಕೊಡ್ತೀನಿ. ಅಯ್ಯೋ ಮುದ್ಕ. ಇನ್ಸ್ಪೆಕ್ಟರ್, ತಾವಿನ್ ಹೊರಡಿ. ಇದು ನಮ್ಮ ಮನೆ ಮತ್ತು ನಮ್ಮ ಊರಿನ ವಿಚಾರ. ಇದನ್ನ ನಾವೇ ಬಗೆಹರಿಸ್ಕೋತೀವಿ. ಸರಿ ಸರ್, ಆಗಿದ್ರೆ ನಮ್ಮಿಂದ ಏನಾದ್ರು ಸಹಾಯ ಬೇಕಿದ್ರೆ ನಮ್ಗೆ ಹೇಳಿ, ನಾವು ಬರ್ತೀವಿ. ನಮಸ್ಕಾರ. ಯಜಮಾನ್ರೆ, ನಾಳೆ ಊರಿನಲ್ಲಿ ಪಂಚಾಯಿತಿ ಸೇರಿಸಿ ಒಂದು ಇತ್ಯರ್ಥ ಮಾಡ್ಬಿಡೋಣ. ಅಲ್ಲಿವರೆಗೂ ಇವರಿಬ್ರು ಎಲ್ಲೂ ಹೊರಗಡೆ ಹೋಗೋದು ಬೇಡ.
ನೋಡ್ರಪ್ಪ, ಈ ರಾತ್ರಿ ಇಲ್ಲೇ ಇದ್ದು ಇವರಿಬ್ರು ಹೊರಗಡೆ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನೀವು. ಯಜಮಾನ್ರೆ. ಇದು ನಿಮಗೆ ಒಪ್ಕೆನಾ ಯಜಮಾನ್ರೆ? ನಡೀರಪ್ಪ. ಪಾಪ, ನಿನಗಿಂಥ ಗತಿ ಬರಬಾರ್ದಾಗಿತ್ತು ಕಣೆ. ನಮ್ಮಂಥವ್ರನ್ನ ಎದುರು ಹಾಕೊಂಡ್ರೆ ಹೀಗೆ ಆಗೋದು. ಅನುಭವಿಸು. ಆಮೇಲೆ ಇನ್ನು ಮುಂದೆ ನೀನು ಈ ನಕಲಿ ಅಹಲ್ಯನ್ ರೂಪದಲ್ಲಿರೋ ಅಗತ್ಯ ಇಲ್ಲ. ಈ ಮನೆ ಒಡವೆ ವಸ್ತ್ರ ಎಲ್ಲ ಕೊಟ್ಟು ನೀನು ಎಲ್ಲಿಂದ ಬಂದ್ಯೋ ಅದೇ ಬೀದಿನಲ್ಲಿ ಬಿದ್ದಿರು. ಏನೇ ಮತ್ತೆ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ಈಗ ಸಿಕ್ಕಿರೋ ಮರ್ಯಾದೆ ಸಾಲ್ದ? ನಿನ್ನ 100 ಗೆಲುವುಗಳು ನಮ್ಮ ಒಂದು ಗೆಲುವಿಗೆ ಸಾಟಿ ಆಗಲ್ಲ. ರೀ,
ಮಾವ, ಮನಸ್ಸಿಗೆ ತುಂಬಾ ಹಚ್ಕೋಬೇಡಿ. ನೋಡಿ, ನಿಮ್ಮ ಮಗಳು ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗೋದಿಲ್ಲ. ಇಲ್ಲೇ ನಮ್ಮೆಲ್ಲರ ಜೊತೆನಲ್ಲೂ ನಮ್ಮ ನಡುವೆನೇ ಇರ್ತಾಳೆ. ಹಾ, ನಾನು ಕೂಡ ನಿಮ್ಮ ಜೊತೆನಲ್ಲಿ ನಿಮ್ಮ ಮಗನ ಸ್ಥಾನದಲ್ಲಿ ಕೊನೆಯ ತನಕ ಇರ್ತೀನಿ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಆ ಮಾಯಾ ನಮಗೆ ಮಾಡಿರೋ ಮೋಸನ ಒಂದು ಕೆಟ್ಟ ಕನಸು ಅಂತೇಳಿ ಮನಸ್ಸಿನಿಂದ ಕಿತ್ತು ಬಿಸಾಕ್ಬಿಡಿ. ನಾಳೆ ಪಂಚಾಯಿತಿನಲ್ಲಿ ಅವಳಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ಹಾ, ಇನ್ನು ಮುಂದೆ ಅವಳ ಹೆಸರನ್ನ ಈ ಮನೆಯಲ್ಲಿ ಯಾರು ಎತ್ಕೊಡ್ಸು. ಮಾಯಾ, ಮಾಯಾ. ಶಿವಪ್ಪ, ನಿಮ್ಗೆ ನನ್ನ ಮೇಲೆ ಕೋಪ ಇದ್ರೆ ನನಗೆ ಕಷ್ಟ ಕೊಡಿ, ಆದ್ರೆ ನಮ್ಮ ಮಾಯಮ್ಮನ್ನ ಖುಷಿಯಾಗಿಡು. ಮಾಯಮ್ಮ ಏನು ತಪ್ಪು ಮಾಡಿಲ್ಲ ಅಂತ ನಿಮಗೂ ಗೊತ್ತಿದೆ, ಆದ್ರೆ ಯಾಕೆ ಅವ್ರಿಗೆ ಈ ರೀತಿ ಪರೀಕ್ಷೆ ಮಾಡ್ತಿದ್ದೀರಾ? ನೀವು ನಮ್ಮ ಅಮ್ಮನ ಕರ್ಕೊಂಡು ಹೋದ್ರಿ, ಆವಾಗ ನಾನೇನು ಕೇಳಿಲ್ಲ. ಆದ್ರೆ ಈಗ ನನ್ನ ಪಾಲಿಗೆ ಅಮ್ಮ ಬಂದಿರೋ ಮಾಯಮ್ಮನ ದೂರ ಮಾಡ್ತಿದ್ಯಾ? ಪ್ಲೀಸ್ ಶಿವಪ್ಪ, ನಂಗೆ ಮಾಯಮ್ಮ ಬೇಕು, ಅವರನ್ನ ನನ್ನಿಂದ ದೂರ ಮಾಡಬೇಡಿ. ನಾನಿವತ್ತು ರಾತ್ರಿ ಪೂರ್ತಿ ಜಾಗರಣೆ ಮಾಡ್ತೀನಿ, ಆದ್ರೆ ನೀನು ಮಾಯಮ್ಮನ್ನ ಕಾಪಾಡಬೇಕು. ಕಾಲ ಅನ್ನೋದು ಎಷ್ಟು ಬೇಗ ಉಲ್ಟಾ ತಿರುಗಿಬಿಡುತ್ತೆ ಅಲ್ವಾ? ನೆನ್ನೆ ತನಕ ನಮ್ಮ ಅಲ್ಲ, ನಿನ್ನ ಅಪ್ಪಾಜಿಯ ಶ್ರೀರಕ್ಷೆಯಲ್ಲಿ ನಿದ್ದೆ, ಆದರೆ ಇವತ್ತು ಅವರೇ ಅವ್ರ ಕೈಯಾರೆ ನಿನ್ನನ್ನು ಬೀದಿ ಪಾಲ್ ಮಾಡಿದ್ದಾರೆ.
ಸುನೀತಮ್ಮ, ತಗೊಂಡ್ ಬಾ ಅದನ್ನ. ಹಾ ಅಲ್ಲೇ ಹಾಕು. ಇವ್ರಿಗಲ್ಲ, ಪಾಪ ಇವ್ರನ್ನ ಕಾಯ್ತಾ ಇದಾರಲ್ಲ ಅವರು ಚಳಿನಲ್ಲಿ, ಅವರಿಗೆ. ನೀನ್ ಒಳಗೆ ಹೋಗಿ ಬೆಚ್ಚಿ ಮಲಕ್ಕೋ. ಸರಿ ಏನವ್ರೆ. ಯಾಕೋ ನಿನ್ನ ನೋಡಿದ್ರೆ ಅಯ್ಯೋ ಅಂತ ಅನಿಸೋದೇ ಇಲ್ಲ ನನಗೆ.